ಸೌಲನು ಇಸ್ರಾಯೇಲಿನ ಅರಸನಾಗಿದ್ದ ದಿನಗಳಲ್ಲಿ ಫಿಲಿಸ್ತಿಯರು ಯುದ್ಧಕ್ಕೆ ತಮ್ಮ ಸೇನೆಗಳನ್ನು ಕೂಡಿಸಿಕೊಂಡರು. ಅವರು ಒಂದು ಪರ್ವತದ ಮೇಲೆ ನಿಂತಿದ್ದರು, ಇಸ್ರಾಯೇಲ್ ಮತ್ತೊಂದು ಪರ್ವತದ ಮೇಲೆ ನಿಂತಿತ್ತು. ಮಧ್ಯದಲ್ಲಿ ಎಲಾಹ್ ಎಂಬ ಕಣಿವೆ. ಸೇನೆಯರು ಪರಸ್ಪರ ನೋಡಿದರು, ಆದರೆ ಯಾರೂ ಮುಂದೆ ಹೆಜ್ಜೆ ಇಡಲಿಲ್ಲ, ಯಾಕೆಂದರೆ ಭಯವು ಇಸ್ರಾಯೇಲ್ ಶಿಬಿರವನ್ನು ಆವರಿಸಿತ್ತು. ಫಿಲಿಸ್ತಿಯರ ಶಿಬಿರದಿಂದ ಗೋಲಿಯಾತ್ ಎಂಬ ಯೋಧನು ಮುಂದೆ ಬಂದನು. ಅವನ ಎತ್ತರ ಭಯಂಕರವಾಗಿತ್ತು, ಅವನ ಆಯುಧಗಳು ಭಾರವಾಗಿದ್ದವು, ಅವನ ಶಬ್ದವೇ ಜನರನ್ನು ನಡುಗಿಸುತ್ತಿತ್ತು. ಪ್ರತಿದಿನ ಅವನು ಮುಂದೆ ಬಂದು ಇಸ್ರಾಯೇಲನ್ನು ಹಾಸ್ಯ ಮಾಡುತ್ತಿದ್ದನು. ಇಸ್ರಾಯೇಲರು ಅವನ ಮಾತುಗಳನ್ನು ಕೇಳಿದಾಗ ಅವರು ಭಯಗೊಂಡು ಕುಗ್ಗಿ ಹೋದರು. ಇಸ್ರಾಯೇಲಿನ ಅರಸನಾದ ಸೌಲನು ಸಹ ಮನಸ್ಸಿನಲ್ಲಿ ನಡುಗುತ್ತಿದ್ದನು. ಅವನು ಕಿರೀಟ ಧರಿಸಿದ್ದರೂ ಅವನ ಹೃದಯ ಭಯದಿಂದ ತುಂಬಿತ್ತು. ಅದರಲ್ಲಿ ದಾವೀದನಿದ್ದನು, ಬೆತ್ಲೆಹೇಮಿನ ಯೆಸ್ಸೆಯ ಮಗ. ಅವನು ಕುರಿಗಳನ್ನು ಕಾಯುತ್ತಿದ್ದವನಾಗಿದ್ದನು. ಯೌವನದಲ್ಲಿದ್ದರೂ ಯೆಹೋವನು ಅವನೊಂದಿಗಿದ್ದನು. ಯೆಸ್ಸೆಯು ಅವನನ್ನು ಶಿಬಿರಕ್ಕೆ ಕಳುಹಿಸಿದನು, ಅವನ ಸಹೋದರರ ಸ್ಥಿತಿಯನ್ನು ನೋಡಲು. ದಾವೀದನು ಬೆಳಗ್ಗೆಯೇ ಹೊರಟನು. ಕುರಿಗಳನ್ನು ನೋಡಿಕೊಳ್ಳಲು ಒಬ್ಬನಿಗೆ ಬಿಟ್ಟು ತಂದೆಯ ಆಜ್ಞೆಯಂತೆ ಹೊರಟನು. ಅವನು ಅರಿಯಲಿಲ್ಲ, ಅವನ ಹೆಜ್ಜೆಗಳು ದೇವರ ಯೋಜನೆಯೊಳಗಿದ್ದವೆಂದು. ಶಿಬಿರಕ್ಕೆ ಬಂದಾಗ ದಾವೀದನು ಫಿಲಿಸ್ತೀಯನ ಶಬ್ದವನ್ನು ಕೇಳಿದನು. ಇಸ್ರಾಯೇಲಿನ ಸೇನೆಯರು ಭಯದಿಂದ ಓಡಿಹೋಗುತ್ತಿರುವುದನ್ನು ಕಂಡನು. ಅವನು ಕೇಳಿದನು, ಜೀವಂತ ದೇವರ ಸೇನೆಯನ್ನು ಹಾಸ್ಯ ಮಾಡುವ ಈ ಫಿಲಿಸ್ತೀಯ ಯಾರು? ಅವನ ಅಣ್ಣ ಎಲಿಯಾಬನು ಕೋಪಗೊಂಡನು. ನಿನ್ನ ಹೃದಯದ ಗರ್ವವನ್ನು ನನಗೆ ಗೊತ್ತು ಎಂದು ಹೇಳಿದನು. ಆದರೆ ದಾವೀದನು ಶಾಂತವಾಗಿ ತಿರುಗಿಬಿಟ್ಟನು. ಅವನ ಭರವಸೆ ತನ್ನಲ್ಲಿರಲಿಲ್ಲ, ದೇವರಲ್ಲಿತ್ತು. ದಾವೀದನು ಸೌಲನ ಮುಂದೆ ನಿಂತನು. ಅವನು ಸಿಂಹ ಮತ್ತು ಕರಡಿಗಳ ಬಗ್ಗೆ ಹೇಳಿದನು. ಯೆಹೋವನು ಅವನನ್ನು ಹೇಗೆ ರಕ್ಷಿಸಿದ್ದನೆಂದು, ಅದೇ ಯೆಹೋವನು ಈ ಫಿಲಿಸ್ತೀಯನಿಂದಲೂ ನನ್ನನ್ನು ರಕ್ಷಿಸುತ್ತಾನೆ. ಸೌಲನು ತನ್ನ ಆಯುಧಗಳನ್ನು ದಾವೀದನ ಮೇಲೆ ಹಾಕಿದನು, ಆದರೆ ಅವು ಅವನಿಗೆ ಭಾರವಾಗಿದ್ದವು. ನಾನು ಇವುಗಳೊಂದಿಗೆ ಹೋಗಲಾರೆ ಎಂದನು. ಅವನು ಹರಿವಿನಿಂದ 5 ಸುವ್ಯವಸ್ಥಿತ ಕಲ್ಲುಗಳನ್ನು ಆಯ್ದುಕೊಂಡನು. ಭಯವಿಲ್ಲ, ಆತುರವಿಲ್ಲ. ಒಬ್ಬನು ಕುರಿಗಾಹಿ, ಒಬ್ಬನು ಯೋಧ, ಒಬ್ಬನು ನಂಬಿಕೆಯಲ್ಲಿ, ಒಬ್ಬನು ಅಹಂಕಾರದಲ್ಲಿ. ಫಿಲಿಸ್ತೀಯನು ದಾವೀದನನ್ನು ತಿರಸ್ಕರಿಸಿದನು, ಅವನ ದೇವರುಗಳ ಹೆಸರಿನಲ್ಲಿ ಶಪಿಸಿದನು. ದಾವೀದನು ನಡುಗಲಿಲ್ಲ. ದಾವೀದನು ತನ್ನ ಕೈಯನ್ನು ಚೀಲದಲ್ಲಿ ಹಾಕಿ ಅದರಲ್ಲಿರುವ ಒಂದು ಕಲ್ಲನ್ನು ತೆಗೆದುಕೊಂಡು ಕವಣಿಯಲ್ಲಿಟ್ಟು ಬೀಸಿ ಫಿಲಿಸ್ತೀಯನ ಹಣೆಯನ್ನು ತಾಕುವಂತೆ ಎಸೆದನು. ಆ ಕಲ್ಲು ಅವನ ಹಣೆಯೊಳಗೆ ಹುಕ್ಕಿದ್ದರಿಂದ ಅವನು ನೆಲದ ಮೇಲೆ ಬೋರಲು ಬಿದ್ದನು. ಕಲ್ಲು ಫಿಲಿಸ್ತೀಯನ ನೆತ್ತಿಗೆ ಬಿತ್ತು, ಅವನು ಭೂಮಿಗೆ ಬಿದ್ದನು. ದಾವೀದನು ಜಯಶಾಲಿಯಾದನು, ಕತ್ತಿಯಿಲ್ಲದೆ, ಬಾಲವಿಲ್ಲದೆ. ಇಸ್ರಾಯೇಲರು ಎದ್ದು ಶತ್ರುಗಳನ್ನು ಹಿಂಬಾಲಿಸಿದರು. ಭಯ ಓಡಿಹೋಯಿತು. ಸೌಲನು ದಾವೀದನನ್ನು ನೋಡಿದನು. ದೇವರು ಅಪ್ರತೀಕ್ಷಿತ ಕ್ಷೇತ್ರದಿಂದ ರಕ್ಷಕನನ್ನು ಎಬ್ಬಿಸಿದ್ದನು. ದಾವೀದನು ಕಣ್ಣನ್ನು ಮೇಲಕ್ಕೆತ್ತಿದನು, ಮಹಿಮೆಗಲ್ಲ, ಕೃತಜ್ಞತೆಗೆ. ಆ ದಿನ ಯೆಹೋವನು ಇಸ್ರಾಯೇಲನ್ನು ರಕ್ಷಿಸಿದನು. ಯುದ್ಧವು ಯೆಹೋವನದ್ದೇ. ದೇವರು ರೂಪವಲ್ಲ, ಹೃದಯವನ್ನು ನೋಡುತ್ತಾನೆ. ದಾವೀದನ ಬಳಿ ಕತ್ತಿ ಇರಲಿಲ್ಲ, ಆದರೂ ದೇವರು ಅವನ ಮೂಲಕ ಜಯ ತಂದುಕೊಟ್ಟನು. ನಿನ್ನ ಬಳಿ ಇಲ್ಲದ ಶಕ್ತಿಗಾಗಿ ಕಾಯಬೇಡ. ನಿನ್ನ ಕೈಯಲ್ಲಿರುವುದನ್ನೇ ದೇವರು ಬಳಸುತ್ತಾರೆ. ದೇವರಿಗೆ ನಿನ್ನ ಶಕ್ತಿ ಬೇಕಿಲ್ಲ, ಆತನಿಗೆ ನಿನ್ನ ನಂಬಿಕೆ ಬೇಕು.